ಇರಬಹುದು ಇಷ್ಟು ದಿನ ಚಲೋವನ್ನ ಮಾಡಿರಲಿಲ್ಲ ಆದ್ರೆ ಇದೀಗ ಮಾಡಿರುವಂತದ್ದು ಇನ್ನು ಸ್ಪೀಕರ್ ಖಾದರ್ ಜೊತೆ ಸಚಿವ ಪರಮೇಶ್ವರ್ ಸಭೆಯನ್ನ ನಡೆಸಿದ್ದಾರೆ ವಿಧಾನಸಭೆಯ ಸ್ಪೀಕರ್ ಕಚೇರಿಯಲ್ಲಿ ಮಹತ್ವದ ಚರ್ಚೆಯನ್ನ ನಡೆಸಲಾಗಿದೆ ನಿನ್ನೆ ಸದನದಲ್ಲಿ ಪ್ರಸ್ತಾಪ ಆದ ಹಿನ್ನೆಲೆ ಮಾತುಕತೆಯನ್ನ ನಡೆಸಲಾಗಿರುವಂತದ್ದು ಸ್ಪೀಕರ್ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪೀಕರ್ ಖಾದರ್ ಜೊತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇದೀಗ ಸಭೆಯನ್ನ ನಡೆಸಿದ್ದಾರೆ ವಿಧಾನಸಭೆಯ ಸ್ಪೀಕರ್ ಕಚೇರಿಯಲ್ಲಿ ಮಹತ್ವದ ಚರ್ಚೆಯನ್ನ ನಡೆಸಲಾಗಿದೆ ನಿನ್ನೆ ಸದನದಲ್ಲಿ ಪ್ರಸ್ತಾಪ ಆದ ಹಿನ್ನೆಲೆಯಲ್ಲಿ ಮಾತುಕತೆಯನ್ನ ನಡೆಸಲಾಗಿರುವಂತದ್ದು ಸ್ಪೀಕರ್ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ ಗೃಹ ಸಚಿವರು ಮಹತ್ವದ ಸಭೆಯನ್ನ ನಡೆಸಿರುವಂತದ್ದು ಡಾಕ್ಟರ್ ಜಿ ಪರಮೇಶ್ವರ್ ಯುಟಿ ಖಾದರ್ ಜೊತೆ ವಿಧಾನಸಭೆಯ ಸ್ಪೀಕರ್ ಕಚೇರಿಯಲ್ಲಿ ಈ ಮಹತ್ವದ ಚರ್ಚೆಯನ್ನ ನಡೆಸಲಾಗಿದೆ ನಿನ್ನೆ ಸದನದಲ್ಲಿ ಪ್ರಸ್ತಾಪ ಆಗಿತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನ ಕೂಡ ನಡೆಸಿರುವಂತದ್ದು ಎಲ್ಲಾ ರೀತಿಯಾದಂತಹ ಮಾಹಿತಿಗಳನ್ನ ಕೆಲವೊಂದಷ್ಟು ವಿಚಾರಗಳನ್ನ ಕೂಡ ಹಂಚಿಕೊಂಡಿದ್ದಾರೆ ಸ್ಪೀಕರ್ ಜೊತೆ ಮಾತನಾಡಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಈಗಾಗಲೇ ಸ್ಪೀಕರ್ ಜೊತೆ ಮಾತುಕತೆಯನ್ನ ನಡೆಸಿರುವಂತದ್ದು ಗೃಹ ಸಚಿವರು ಯಾವ ರೀತಿಯಾದಂತಹ ಮಾತುಕತೆಯನ್ನ ನಡೆಸಿದ್ದಾರೆ ಯಾವೆಲ್ಲ ವಿಷಯಗಳನ್ನ ಹೇಳಿದ್ದಾರೆ ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದ್ರೆ ಸುಕನ್ಯಾ ಧರ್ಮಸ್ಥಳದ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಿನ್ನೆ ಬಿಜೆಪಿ ನಾಯಕರು ಕೂಡ ಅದನ್ನ ಸದನದ ಒಳಗಡೆ ಪ್ರಸ್ತಾಪ ಕೂಡ ಮಾಡಿರ್ತಕ್ಕಂಥದ್ದು ಶಾಸಕರು ಆಗಿರುವಂತಹ ಸುನೀಲ್ ಕುಮಾರ್ ಅವರು ಅದನ್ನ ಪ್ರಸ್ತಾಪ ಮಾಡಿ ಈ ಬಗ್ಗೆ SIT ತನಿಖೆ ನಡೀತಾ ಇದೆ ಅದರಲ್ಲಿ ನಮ್ಗೆ ಯಾವುದೇ ರೀತಿ ಆಕ್ಷೇಪವಿಲ್ಲ ಆದ್ರೆ ಒಂದು SIT ತನಿಖೆ ಒಂದ್ ಕಡೆ ಆದ್ರೆ ಇನ್ನೊಂದು ಕಡೆ ಧರ್ಮಸ್ಥಳದ ಕ್ಷೇತ್ರದವನ್ನ ಎಲ್ಲೋ ಒಂದ್ ಕಡೆ ಅಪಪ್ರಚಾರ ಮಾಡುವಂತ ರೀತಿಯಲ್ಲಿ ಒಂದ್ ಕಡೆ ಆಗ್ತಾ ಇದೆ ಹಾಗಾಗಿ ಸರ್ಕಾರ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದನ್ನು ಕೂಡ ಹೇಳಿದ್ರು ಮತ್ತೆ ಮುಂದುವರೆದು ಈಗಾಗಲೇ ಏನು SIT ತನ್ನ ತನಿಖೆಯನ್ನು ಕೈಗೊಂಡಿದೆ ಈಗಾಗಲೇ ಆ ಅನಾಮಿಕ ವ್ಯಕ್ತಿ ಈಗಾಗಲೇ ಒಂದು 13 ಪಾಯಿಂಟ್ಗಳನ್ನ ತೋರಿಸಿದ್ರು ಸಹಿತ ಯಾವುದೇ ರೀತಿ ಏನು ಇನ್ನೂ ಕೂಡ ಅವ್ನು ಹೇಳಿರ್ತಕ್ಕಂತ ಶವಗಳು ಕೂಡ ಸಿಕ್ಕಿಲ್ಲ ಹಾಗಾಗಿ ಎಲ್ಲೋ ಒಂದ್ ಕಡೆ ಇದು ದಾರಿ ತಪ್ಪಿಸುವಂತ ಪ್ರಯತ್ನ ಆಗ್ತಾ ಇದೆ SIT ತನಿಖೆ ಈವರೆಗೂ ಕೂಡ ಏನಾಗಿದೆ ಅನ್ನುವಂಥದ್ದನ್ನ ನೀವು ಸದನಕ್ಕೆ ಉತ್ತರ ಕೊಡಬೇಕು ಅನ್ನುವಂಥದ್ದನ್ನು ಕೂಡ ನಿನ್ನೆ ಸುನೀಲ್ ಕುಮಾರ್ ಅವರು ಹೇಳಿರ್ತಕ್ಕಂಥದ್ದು ಹಾಗಾಗಿ ಇವತ್ತು ಕೂಡ ಅದಕ್ಕೆ ಸರ್ಕಾರದಿಂದ ಉತ್ತರ ಕೂಡ ಕೊಡುವಂತದ್ದು ಕೂಡ ಇದೆ ಈ ಒಂದು ನಿಟ್ಟಿನಲ್ಲಿ ಇವತ್ತು ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರು ವಿಧಾನಸಭೆಯ ಸಭಾಧ್ಯಕ್ಷರಾಗಿರ್ತಕ್ಕಂಥ UT ಖಾದರ್ ಅವ್ರನ್ನು ಕೂಡ ಭೇಟಿ ಮಾಡಿ ಅವ್ರ ಜೊತೆ ಚರ್ಚೆ ಕೂಡ ನಡೆಸಿರ್ತಕ್ಕಂಥದ್ದು ಈಗ ಈ ಒಂದು ತನಿಖಾ ಹಂತದಲ್ಲಿರ್ತಕ್ಕಂಥದ್ದನ್ನ ವರದಿಯನ್ನ ಕೊಡೋಕ್ ಆಗೋದಿಲ್ಲ ಅನ್ನುವಂಥದ್ದನ್ನ ಪರಮೇಶ್ವರ್ ಅವರು ಕೂಡ ಹೇಳಿದಂತ ಸಂದರ್ಭದಲ್ಲಿ ವಿಪಕ್ಷಗಳು ಇದನ್ನ ದೊಡ್ಡ ಮಟ್ಟದಲ್ಲಿ ಒಂದು ವಾಗ್ವಾದ ನಡೆಸುವಂತ ಎಲ್ಲಾ ಸಾಧ್ಯತೆ ಇರುವಂತದ್ದು ಹಾಗಾಗಿ ನೀವು ಈವರೆಗೆ ನಡೆದಿರ್ತಕ್ಕಂಥ ವರದಿಯನ್ನಾದ್ರೂ ನೀವು ಸದನಕ್ಕೆ ತಿಳಿಸಬೇಕು ತನಿಖಾ ಹಂತ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆ ಆದ್ರೂ ನೀವು ಸದನದ ಒಳಗಡೆ ನೀವು ಮಾಹಿತಿಯನ್ನ ಕೊಡಬೇಕು ಅನ್ನುವಂಥದ್ದು ಸ್ಪೀಕರ್ UT ಖಾದರ್ ಅವರು ಹೇಳಿದ್ದಾರೆ ಅನ್ನುವಂತ ಮಾಹಿತಿ ಇದೆ ಆದ್ರೆ ಗೃಹ ಸಚಿವರಾಗಿದ್ದ ಪರಮೇಶ್ವರ್ ಅವರು ಈ ಬಗ್ಗೆ ಆಗಿರ್ತಕ್ಕಂಥದ್ದು ಇನ್ನು ವರದಿ ಮುಗಿದ ಬಳಿಕವೇ ಎಲ್ಲ ನಮಗೆ ಸಂಪೂರ್ಣ ಮಾಹಿತಿಯನ್ನ SIT ಅಧಿಕಾರಿಗಳು ಕೊಡ್ತಾರೆ ಅಲ್ಲಿವರೆಗೂ ಕೂಡ ನಾವು ತನಿಖೆಗೆ ಎಲ್ಲೋ ಒಂದ್ ಕಡೆ ನಾವು ಆ ತನಿಖೆ ಕೈಗೊಳ್ಳಕ್ಕೂ ಕೂಡ ಇದು ಸಮಸ್ಯೆ ಆಗ್ಬಹುದು ಹಾಗಾಗಿ ಆ ತನಿಖೆ ಮುಗಿದ ಮೇಲೆ ಅದು ವರದಿ ಕೊಡ್ತಾರೆ ಸರ್ಕಾರಕ್ಕೆ ವರದಿ ಕೊಟ್ಟ ಬಳಿಕ ನಾವು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ನೀಡ್ತೇವೆ ಅನ್ನುವಂಥದ್ದನ್ನು ಕೂಡ ಪರಮೇಶ್ವರ್ ಹೇಳಿದ್ದಾರೆ ಅನ್ನುವಂಥದ್ದು ಆದ್ರೆ ಸದನ ನಡೆಸಬೇಕಾದ್ರೆ ವಿಪಕ್ಷಗಳ ಸಪೋರ್ಟು ಬೇಕು ಅವರ ಬೆಂಬಲ ಕೂಡ ಬೇಕು ಹಾಗಾಗಿ ಸದನದಲ್ಲಿ ಗದ್ದಲ ಆಗುವಂಥದ್ದು ಬೇಡ ಹಾಗಾಗಿ ಈವರೆಗೆ ಆಗಿರ್ತಕ್ಕಂಥ ಒಂದಿಷ್ಟು ಮಾಹಿತಿಯನ್ನಾದ್ರೂ ಕೊಡಬೇಕು ಅನ್ನುವಂಥದ್ದು ಈಗ ಸ್ಪೀಕರ್ UT ಖಾದರ್ ಅವರು ಹೇಳಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು ಹಾಗಾಗಿ ಸದನಕ್ಕೆ ಇವತ್ತು ಪರಮೇಶ್ವರ್ ಅವರು SIT ತನಿಖಾ ಹಂತ ಯಾವ ರೀತಿಯಾಗಿದೆ ಈವರೆಗೂ ಏನೆಲ್ಲ ತನಿಖೆಯನ್ನ ಕೈಗೊಂಡಿದ್ದಾರೆ ಅನ್ನುವಂಥದ್ದನ್ನ ಸದನದ ಒಳಗೆ ಉತ್ತರವನ್ನ ಕೊಡುವಂತ ಎಲ್ಲಾ ಸಾಧ್ಯತೆ ಕೂಡ ಇರುವಂತದ್ದು ಸುಕನ್ಯಾ ಎಸ್ ಬಸವರಾಜ್ ಆಗಸ್ಟ್ 17ನೇ ತಾರೀಕು ಧರ್ಮಸ್ಥಳ ಜಾಥಾವನ್ನ ಮಾಡೋದಕ್ಕೆ ಚಲೋವನ್ನ ಮಾಡ್ಲಿಕ್ಕೆ ಎಲ್ಲಾ ನಿರ್ಧಾರವನ್ನ ಮಾಡಿರುವಂತದ್ದು ಈ ಬಗ್ಗೆ BYV ಕೂಡ ರೆಸ್ಪಾನ್ಸ್ ಅನ್ನ ಮಾಡಿದ್ದಾರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಈಗಾಗಲೇ ಸುಕನ್ಯಾ ಒಂದ್ ಕಡೆ ಬಿಜೆಪಿಯ ನಾಯಕರು ಒಂದ್ ಕಡೆ ಒಂದು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಒಂದಿಷ್ಟು ಆ ಕ್ಷೇತ್ರದಕ್ಕೆ ಅಪಪ್ರಚಾರ ಮಾಡುವಂತಹ ನಿಟ್ಟಿನಲ್ಲಿ ಒಂದ್ ಕಡೆ ಆಗ್ತಾ ಇದೆ ಹಾಗಾಗಿ ನಾವು ಅತಿ ಶೀಘ್ರದಲ್ಲಿ ಈ SIT ತನಿಖಾ ಹಂತ ಮುಗಿಲಿ ಸತ್ಯಾಸತ್ಯತೆ
ಹೊರಗೆ ಬರಲಿ ಅನ್ನುವಂಥದ್ದನ್ನ ನಾವು ಆಗ್ರಹ ಮಾಡ್ಲಿಕ್ಕೆ ಈಗಾಗಲೇ ಧರ್ಮಸ್ಥಳಕ್ಕೆ ಒಂದು ರ್ಯಾಲಿ, ಬೈಕ್ ರ್ಯಾಲಿ ಅಥವಾ ಪಾದಯಾತ್ರೆಯ ಮುಖಾಂತರ ನಾವು ಧರ್ಮಸ್ಥಳಕ್ಕೆ ಹೋಗ್ತಾ ಇದೀವಿ ಅನ್ನುವಂಥದ್ದು ಈಗಾಗಲೇ ವಿಜೇಂದ್ರ ಅವರು ಕೂಡ ಹೇಳಿರ್ತಕ್ಕಂಥದ್ದು. ಮತ್ತೆ ಬಿಜೆಪಿ ನಾಯಕರು ಕೂಡ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟು ದಿನ ಮೌನ ವಹಿಸಿರ್ತಕ್ಕಂಥ ಬಿಜೆಪಿ ನಾಯಕರು ಇದೀಗ SIT ಅಧಿಕಾರಿಗಳು ತನಿಖೆ ಕೈಗೊಂಡ ಸಂದರ್ಭದಲ್ಲಿ ಯಾವುದೇ ರೀತಿ ಶವಗಳು ಕೂಡ ಪತ್ತೆಯಾಗಿಲ್ಲ, ಸುಖ ಸುಮ್ಮನೆ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಬಿಜೆಪಿ ನಾಯಕರು ಸಹಿತ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪಾದಯಾತ್ರೆ, ಬೈಕ್ ರ್ಯಾಲಿ ಮಾಡುವ ಮುಖಾಂತರ ಅಲ್ಲಿ ಎಲ್ಲೋ ಒಂದ್ ಕಡೆ ಕಾಣದ ಕೈಗಳು ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರ ಇದಕ್ಕೆ ಸಪೋರ್ಟ್ ಕೊಡಬಾರ್ದು ಅನ್ನುವಂತ ರೀತಿಯಲ್ಲಿ ಕೂಡ ಮುಂದಾಗಿರ್ತಕ್ಕಂಥದ್ದು. ಸುಕನ್ಯಾ.